ಫೈನಲಿ ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ. ಎಷ್ಟು ಪೇಮೆಂಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಅಂತ ತುಂಬ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ. ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬಂದಿದೆ, ಎಷ್ಟು ಲಕ್ಷ ಬಂತು, ಎಷ್ಟು ಕೋಟಿ ಬಂತು ಅಂತೆಲ್ಲ. ಸೊ ಇವತ್ತು ನಾನು ನಿಮಗೆ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳಿಗೆ ಫಸ್ಟ್ ಸ್ಯಾಲ್ರಿ ಯಾವ ಥರ ಬರುತ್ತೆ ಆ್ಯಂಡ್ ಫಸ್ಟ್ ಸ್ಯಾಲ್ರಿ ಬಂದಮೇಲೆ ಅದೇ ಥರ ಸೆಕೆಂಡ್ ಸ್ಯಾಲ್ರಿ, ಥರ್ಡ್ ಸ್ಯಾಲ್ರಿ, ಫೋರ್ತ್ ಸ್ಯಾಲ್ರಿ ಎಲ್ಲಿ ತನಕ ನೀವು ಯೂಟ್ಯೂಬ್ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ನಿಮಗೆ ಸ್ಯಾಲ್ರಿ ಫಿಕ್ಸ್ಡ್ ಡೇಟಲ್ಲಿ ಬರುತ್ತೆ. ಅಂದರೆ ಒಂದು ಫಿಕ್ಸ್ ಡೇಟ್ ಇರುತ್ತೆ, ಆ ದಿನವೇ ಹಾಕುವಂಥದ್ದು ಯೂಟ್ಯೂಬ್ ಪೇಮೆಂಟ್ನ. ಇವತ್ತು ನಾನು ನಿಮಗೆ ಕಂಪ್ಲೀಟ್ಲಿ A to Z ನಿಮ್ಗೆ ಇವತ್ತು ಹೇಳ್ಬಿಡ್ತೀನಿ. ಫಸ್ಟ್ ಸ್ಯಾಲ್ರಿ ಹೆಂಗೆ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಯಾವ ಥರ ಬರುತ್ತೆ, ಎಷ್ಟು ಮಾಡಬೇಕು ಎಲ್ಲನೂ ಕೂಡ ಹೇಳ್ತೀನಿ. ಆಮೇಲೆ ಇದು ಪ್ರತಿ ತಿಂಗಳು ಬರುತ್ತಾ ಅಂತಲೂ ಕೂಡ ಹೇಳ್ತೀನಿ, ಅದು ಕೂಡ ಇಂಪಾರ್ಟೆಂಟು. ಸೊ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನೀವು ನೋಡಿದ್ಮೇಲೆ ಮತ್ತೆ ಇನ್ಯಾವುದು ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ನಿಮ್ಗೆ ಇದೊಂದೇ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಸೊ ವಿಡಿಯೋ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನೀವು ಯೂಟ್ಯೂಬಲ್ಲಿ ಫಸ್ಟ್ ಸ್ಯಾಲ್ರಿನ ನೀವು ಯೂಟ್ಯೂಬಲ್ಲಿ ತಗೊಳ್ಬೇಕು ಅಂತ ಇದ್ದರೆ ಸೊ ನಿಮಗೆ ಕೆಲವೊಂದಷ್ಟು ಸ್ಟೆಪ್ಸ್ ಇದೆ, ಆಯಿತಾ? ಆ ಒಂದು ಸ್ಟೆಪ್ಸ್ ಏನು ಅಂತ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಅದಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇರಬೇಕಾಗತ್ತೆ. ಓಕೆ, ಸೊ ಯೂಟ್ಯೂಬಲ್ಲಿ ಸ್ಯಾಲ್ರಿ ಬರಬೇಕು ಅಂದರೆ ಚಾನಲ್ ಇರಲೇಬೇಕು. ಇದು ಸ್ಟೆಪ್ 1. ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇರಬೇಕಾಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಅನ್ನುವಂಥದ್ದು ಆನ್ ಆಗಬೇಕಾಗುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು, ಆಯಿತಾ? ಸೊ ಮಾನಿಟೈಸೇಷನ್ ಅನ್ನುವಂಥದ್ದು ಒಂದು ಆಪ್ಷನ್ ಇದೆ ಯೂಟ್ಯೂಬಲ್ಲಿ. ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ಈ ಆಪ್ಷನ್ನು ಕೂಡ ಸಿಗುತ್ತೆ. ಇದು ಆನ್ ಆಗಬೇಕು. ಇದು ಆನ್ ಆಗಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಇನ್ನೊಂದು 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಇದನ್ನು ಕಂಪ್ಲೀಟ್ ಮಾಡಿದ್ರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆ, ಸೊ ಈ ಸ್ಟೆಪ್ಪು ಆನ್ ಆದಮೇಲೆ ನಿಮ್ಮ ವೀಡಿಯೋಸ್ಗಳಿಗೆ, ನೀವು ಹಾಕುವಂಥ ವೀಡಿಯೋಸ್ಗಳಿಗೆ ನೆಕ್ಸ್ಟು ಆ್ಯಡ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಡ್ವರ್ಟೈಸ್ಮೆಂಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಜಾಹೀರಾತು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಅರ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ರೊಸೀಜರ್ ಇದೆ ಯೂಟ್ಯೂಬ್ ಅರ್ನಿಂಗ್ಸ್ ಬರೋದಕ್ಕೆ. ಈಗ ಈ ಒಂದು ಅರ್ನಿಂಗ್ಸ್ ನೀವು ಏನು ದುಡ್ಡು ಮಾಡ್ತೀರಾ ಅದು ನಿಮಗೆ ಡೈರೆಕ್ಟಾಗಿ ನೀವು ಎಷ್ಟು ರೂಪಾಯಿ ಮಾಡ್ತಾ ಇರ್ತೀರಾ ಅಷ್ಟು ರೂಪಾಯಿ ಕೂಡ ಬರೋದಿಲ್ಲ. ಈಗ ಎಕ್ಸಾಂಪಲ್ ಇವಾಗ ನೋಡಿ, ನಿಮ್ಮ ಒಂದು ಚಾನಲಲ್ಲಿ ದಿನಕ್ಕೆ ಒಂದು 50 ರೂಪಾಯಿ ಅರ್ನ್ ಮಾಡ್ತಾ ಇದ್ದೀರಾ, 50 ರೂಪಾಯಿ ದುಡ್ಡು ಮಾಡ್ತಾ ಇದ್ದೀರಾ ಅಂತಂದರೆ 50 ರೂಪಾಯಿನ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯೂಟ್ಯೂಬ್ ಅವರು ಕಳಿಸೋದಿಲ್ಲ, ಆಯಿತಾ? ಇದಕ್ಕೊಂದಷ್ಟು ರೂಲ್ಸ್ ಇದೆ, ಅದನ್ನೇ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇರೋದು. ಸೊ ಇದನ್ನು ಬೇಸಿಕ್ ಹೇಳಿದ್ರೆ ನಿಮ್ಗೆ ಇದು ನೀಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಹೇಳ್ತಾ ಬಂದಿದ್ದೀನಿ ಅಷ್ಟೇ. ಈಗ ರಿಯಲ್ ಫ್ಯಾಕ್ಟಿಗೆ ಹೋಗೋಣ, ಯಾವ ಥರ ಬರುತ್ತೆ ಏನು ಅಂತ. ನೋಡಿ ಗೈಸ್, ನಿಮಗೆ ಯೂಟ್ಯೂಬಲ್ಲಿ ಫಸ್ಟ್ ಸ್ಯಾಲ್ರಿ ಬರಬೇಕು ಅಂತಂದರೆ ಅಥವಾ ನಿಮಗೆ ಯೂಟ್ಯೂಬಲ್ಲಿ ನೆಕ್ಸ್ಟು ಸೆಕೆಂಡ್ ಸ್ಯಾಲ್ರಿ, 3ನೇ ಸ್ಯಾಲ್ರಿ, 4ನೇ ಸ್ಯಾಲ್ರಿ ಇದೆಲ್ಲ ಬರಬೇಕು ಅಂತಂದರೆ ಒಂದು ಕಂಡೀಷನ್ ಯೂಟ್ಯೂಬ್ ಅವ್ರದ್ದು, ನಿಮ್ಮ ಒಂದು ಚಾನಲಲ್ಲಿ $100 ನೀವು ಕಂಪ್ಲೀಟ್ ಮಾಡಬೇಕು, ಆಯಿತಾ? ಸೊ $100 ರುಪೀಸ್ ಅಲ್ಲ, 100 ರುಪೀಸ್ ನಾನು ಹೇಳ್ತಾ ಇಲ್ಲ, ರುಪೀಸ್ 100 ರೂಪಾಯಿ ಅಲ್ಲ, $100. ಅಂದರೆ ಡಾಲರ್ ಅಂತಂದರೆ ಅಮೇರಿಕನ್ ಕರೆನ್ಸಿ. ಸೊ $1 ಬೆಲೆ ಅಟ್ ಪ್ರೆಸೆಂಟ್ ಇವಾಗ 96 ರೂಪಾಯಿ ಏನೋ ಇದೆ ಅಟ್ ಪ್ರೆಸೆಂಟ್ ಅಂತ ಅಂದ್ಕೊಳ್ತೀನಿ. ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಟ್ 95, 94. ಸೊ ನಾನು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದಾಗ ಇನ್ನೂ ಕಡಿಮೆ ಇತ್ತು, 75 ಈ ಥರ ಸಮಥಿಂಗ್ ಇತ್ತು. ಇವಾಗ 96 ಆಗಿದೆ. ಸೊ ನೀವು $100 ನೀವು ಕಂಪ್ಲೀಟ್ ಮಾಡೋ ತನಕ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಎತ್ಕೊಳ್ಳೋಕ್ಕಾಗಲ್ಲ. ಇದು ಫಸ್ಟ್ ಕಂಡೀಷನ್ ಯೂಟ್ಯೂಬ್ ಅವ್ರದ್ದು. ಹಾಗಾದರೆ ನಿಮ್ಗೊಂದು ಕನ್ಫ್ಯೂಷನ್ ಬರ್ಬೋದು ಇವಾಗ. ಈಗ ನಾನು ಒಂದು ತಿಂಗಳಿಗೆ $50 ಮಾಡಿದೆ, ಆಯಿತಾ? ಈಗ ಈ ದುಡ್ಡು ನನಗೆ ಬರಲ್ವಾ ಅಂತಂದರೆ ಹೇಳ್ತೀನಿ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ಕಂಡೀಷನ್ $100 ನೀವು ಕಂಪ್ಲೀಟ್ ಮಾಡಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ನೀವು ಯಾವತ್ತು $100 ನೀವು ಕಂಪ್ಲೀಟ್ ಮಾಡ್ತೀರೋ ಆವಾಗ ನಿಮಗೆ ಯೂಟ್ಯೂಬ್ ಅವರು ಪೇಮೆಂಟನ್ನು ಮಾಡ್ತಾರೆ, ಆಯಿತಾ? ಯಾವುದ್ರ ಮುಖಾಂತರ ಮಾಡ್ತಾರೆ ಅಂತಂದರೆ ನಿಮ್ಮ ಹತ್ರ ನೀವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೇ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಬರುತ್ತೆ, ಆಯಿತಾ? ಸೊ ಅದನ್ನು ನೀವು ಕ್ರಿಯೇಟ್ ಮಾಡಬೇಕು, ಗೂಗಲ್ ಆ್ಯಡ್ಸೆನ್ಸ್ ಅಂತ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಅದರಲ್ಲಿ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ, ಪಿನ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಇನ್ನು ತುಂಬ ಒಂದು ಐಡೆಂಟಿಟಿ ವೆರಿಫಿಕೇಷನ್ ಇರುತ್ತೆ. ಸೊ ಇದೆಲ್ಲ ನೀವು ಮಾಡಬೇಕು. ಆ್ಯಕ್ಚುಲಿ ಅಡ್ರೆಸ್ಸು ಪಿನ್ನು ಎರಡೂ ಕೂಡ ಒಂದೇ. ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಮತ್ತು ಬ್ಯಾಂಕ್ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ.
ಇದಿಷ್ಟನ್ನು ಕೂಡ ನೀವು ಮಾಡಿದರೆ ಯೂಟ್ಯೂಬ್ ಪೇಮೆಂಟ್ ನಿಮಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ನೀವು $100 ಕಂಪ್ಲೀಟ್ ಮಾಡಿದರೆ. ಓಕೆ, ಸೊ ಇದು ಪ್ರೊಸೀಜರು. ಈ $100 ನೀವು ಏನು ಮಾಡ್ತೀರಾ ಅದು ನಿಮಗೆ ಯಾವ ಥರ ಬರುತ್ತೆ ಅಂತಂದರೆ, ಈಗ ನೀವು ಜನವರಿಲಿ $100 ಮಾಡಿದ್ರಿ ಅಂತಂದರೆ ಅದನ್ನು ಯೂಟ್ಯೂಬರು ಫೆಬ್ರವರಿ ಕೊಡ್ತಾರೆ. ಆಯಿತಾ, ಇದೊಂದು ಕಂಡೀಷನ್ ಇದೆ ಅವ್ರದ್ದು. ಈ ಮಂತ್ ದುಡಿದಿದ್ದು ನಿಮಗೆ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ. ಆಮೇಲೆ ಪ್ರತಿ ತಿಂಗಳು 7ನೇ ತಾರೀಕಿಂದ 7th to 12th, ಆಯಿತಾ. ಸೊ ಇಲ್ಲಿ ನಿಮಗೆ ನಿಮ್ಮ ಅರ್ನಿಂಗ್ಸ್ನ ಅವರು ಚೆಕ್ ಮಾಡಿ ಅದನ್ನು ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಪ್ಡೇಟ್ ಮಾಡ್ತಾರೆ. ಆಯಿತಾ. ಸೊ 7ನೇ ತಾರೀಕಿಂದ 12ನೇ ತಾರೀಕು ತನಕ ಸೊ ನಿಮ್ಮ ಒಂದು ಅರ್ನಿಂಗ್ಸ್ನ ಅವರು ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ತನಕ ನಿಮ್ಗೆ ಯೂಟ್ಯೂಬಲ್ಲಿ ಶೋ ಆಗ್ತಾ ಇರುತ್ತೆ, ಯೂಟ್ಯೂಬ್ ನಿಮ್ಮ ಚಾನಲ್ ಒಳಗಡೆ. ಅದಾದಮೇಲೆ ಅದನ್ನು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಗೂಗಲ್ ಆ್ಯಡ್ಸೆನ್ಸಲ್ಲಿ ಹಾಕ್ತಾರೆ. ಯಾಕೆಂತಂದರೆ ಗೂಗಲ್ ಆ್ಯಡ್ಸೆನ್ಸಲ್ಲೇ ನಿಮಗೆ ಪೇಮೆಂಟ್ ಆಗುವಂಥದ್ದು, ಅದಕ್ಕೋಸ್ಕರ. ಸೊ 7ನೇ ತಾರೀಕಿಂದ 12ನೇ ತಾರೀಕು ಈ ಪ್ರೊಸೀಜರ್ ನಡೆಯುತ್ತೆ. ಪ್ರತಿ ತಿಂಗಳು 21ನೇ ತಾರೀಕು 21st 26th ನಿಮಗೆ ಸ್ಯಾಲರಿ ಡೇಟ್ ಆಗಿರುತ್ತೆ ಯೂಟ್ಯೂಬ್ದು. ಓಕೆ, ಸೊ ಪ್ರತಿ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕು ಒಳಗಡೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರುವಂಥದ್ದು. ಸ್ಯಾಲ್ರಿ ಡೇಟ್ 21st ಆಗಿರುತ್ತೆ. 21ನೇ ತಾರೀಕು ಪ್ರತಿ ಯೂಟ್ಯೂಬರ್ಸ್ಗೂ ಕೂಡ ಯೂಟ್ಯೂಬ್ ಅವರು ಎಲ್ರಿಗೂ ಕೂಡ ಮಿಸ್ ಮಾಡಲ್ಲ, ಅವತ್ತೇ ಎಲ್ರಿಗೂ ಕೂಡ ಸೆಂಡ್ ಮಾಡಿಬಿಡ್ತಾರೆ. ಬಟ್ ಅದು ನಮ್ಮ ಒಂದು ಬ್ಯಾಂಕ್ಗೆ ಕ್ರೆಡಿಟ್ ಆಗೋದಕ್ಕೆ ಬ್ಯಾಂಕ್ ಅವರು ಆ ಡಾಲರ್ಸಲ್ಲಿ ಬಂದಿರುತ್ತೆ ನೋಡಿ ಅಮೌಂಟು, ಸೊ ಅದನ್ನು ಇಂಡಿಯನ್ ರುಪಿಗೆ ಅವರು ಕನ್ವರ್ಟ್ ಮಾಡಬೇಕಾಗುತ್ತೆ. ಆಯಿತಾ. ಸೊ ಅದಕ್ಕೋಸ್ಕರ ಅವರು 4ರಿಂದ 5 ದಿನ ಟೈಮ್ ತಗೊಳ್ತಾರೆ. ಸೊ ನಿಮಗೆ 26th ಒಳಗಡೆ ಯೂಟ್ಯೂಬ್ ಪೇಮೆಂಟ್ ನಿಮಗೆ ರಿಸೀವ್ ಆಗುತ್ತೆ. ಸೊ ಯೂಟ್ಯೂಬ್ ಸ್ಯಾಲರಿ ಡೇಟ್ ಬಂದು 21st ಆಗಿರುತ್ತೆ. ಆಯಿತಾ, ಇದಿಷ್ಟು ಪ್ರೊಸೀಜರು, ಕತೆ ಸಿಂಪಲ್. ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಬೇಕು, ಯೂಟ್ಯೂಬಲ್ಲಿ ಆ್ಯಡ್ಸ್ ಬರುತ್ತೆ. ಅದಾದಮೇಲೆ ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ಐಡೆಂಟಿ ವೆರಿಫಿಕೇಷನ್ನು, ಇದೇನಪ್ಪ ಅದು ಪಿನ್ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಇದು ಮಾಡ್ತೀರಾ. ಅದಾದಮೇಲೆ ಸೊ ನಿಮ್ಮ ಒಂದು ಅಮೌಂಟು 7ನೇ ತಾರೀಕಿಂದ 12ನೇ ತಾರೀಕು ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ಆ ದುಡ್ಡನ್ನು 21ನೇ ತಾರೀಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡ್ತಾರೆ. ಅದು ಬಂದು ನಿಮಗೆ ಕ್ರೆಡಿಟ್ ಆಗೋದಕ್ಕೆ 26ನೇ ತಾರೀಕು ಒಳಗಡೆ ಕ್ರೆಡಿಟ್ ಆಗುತ್ತೆ. ಇದಿಷ್ಟು ಪ್ರೊಸೀಜರ್. ಈಗ ನಿಮಗೆ ಕೆಲವೊಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಈಗ ನಾನು ಒಂದು $100 ಮಾಡಲೇ ಇಲ್ಲ ಅಂತ ಅನ್ಕೊಳ್ಳಿ, ಏನು ಮಾಡ್ತಾರೆ ಅವಾಗ ಅಂತಂದರೆ, ಈಗ ನೋಡಿ ಎಕ್ಸಾಂಪಲ್ ತಗೊಳ್ಳೋಣ. ಜನವರಿಲಿ ನೀವು ಒಂದು $20 ಮಾಡಿದ್ರಿ, ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಫೆಬ್ರವರಿಗೆ ಇನ್ನೊಂದು $20 ಮಾಡಿದ್ರಿ, ಆಯಿತಾ. ಸುಮ್ಮನೆ ಒಂದು ಎಕ್ಸಾಂಪಲು, ಆಯಿತಾ. ನೆಕ್ಸ್ಟು ಮಾರ್ಚ್ಗೆ ಮಾಡ್ತೀರಾ ನೀವು, 40 ಆಗಿರುತ್ತೆ, ಇಲ್ಲೊಂದು $60 ಮಾಡಿದ್ರಿ. ಈಗ ಇದ್ರ ಎಷ್ಟಾಯಿತು ಟೋಟಲ್ಲು? ಇವೆ ಮೂರನ್ನು ಸೇರಿಸಿದ್ರೆ $100 ಆಯ್ತಲ್ವಾ. ಈಗ ನಿಮಗೆ ಈ ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬರುತ್ತೆ ಅಂತಂದರೆ ಏಪ್ರಿಲಿಗೆ ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಸಿಂಪಲ್ಲು, ಪ್ರತಿ ತಿಂಗಳು ನೀವು ದುಡ್ಡು ಮಾಡಬೇಕು ಅಂತಂದರೆ ಎಷ್ಟು ಕಂಪ್ಲೀಟ್ ಮಾಡಬೇಕು, ನೀವು ಯೂಟ್ಯೂಬಲ್ಲಿ $100 ಕಂಪ್ಲೀಟ್ ಮಾಡಬೇಕು. ಬಟ್ ನೀವು ಫಸ್ಟ್ ಮಂತಲ್ಲಿ ಇಲ್ಲಿ $20 ಅಷ್ಟೇ ಮಾಡಿರೋದು, ಇನ್ನು $80 ಮಾಡಬೇಕಿತ್ತು, $80 ಬ್ಯಾಲೆನ್ಸ್ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಮಂತು ಇನ್ನೊಂದು 20 ಮಾಡಿದ್ರಿ, ಈಗ $60 ಬ್ಯಾಲೆನ್ಸ್ ಇದೆ, $60. ಈಗ ನೆಕ್ಸ್ಟ್ ಮಂತು $60 ಕಂಪ್ಲೀಟ್ ಮಾಡಿಬಿಟ್ರಿ. ಈಗ ನಿಮಗೆ ಟೋಟಲ್ $100 ಆಯಿತು. $100 ಆದ ತಕ್ಷಣ ಯೂಟ್ಯೂಬರು ಪೇಮೆಂಟ್ ಮಾಡಬೇಕು, ಅದು ಅವ್ರ ಕೆಲಸ. ಅವ್ರು ಅದಕ್ಕೋಸ್ಕರ ಏನು ಮಾಡ್ತಾರೆ, ಏಪ್ರಿಲಲ್ಲಿ ನಿಮ್ಗೆ $100 ಕೊಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ದುಡ್ಡಿಗೆ ಯಾವುದೇ ಥರ ಮೋಸ ಅಂತೂ ಆಗೋದಿಲ್ಲ. ಪೇಮೆಂಟ್ ನೀವು ಯಾವಾಗ $100 ಮಾಡ್ತೀರೋ ಆವಾಗ ಕೊಡ್ತಾರೆ. ಈಗ ಕೆಲವ್ರಿಗೆ ಡೌಟ್ ಇರ್ತದೆ, ಬ್ರೋ ನಾನು $200 ಮಾಡ್ತೀನಿ, ತಿಂಗಳಿಗೆ $200 ಮಾಡ್ತೀನಿ, ಕೊಡ್ತಾರಾ ಯೂಟ್ಯೂಬರು? ಕೊಡಿಸ್ತೀರಾ ಅಂತಂದರೆ, ನಾನು ಯಾರು ಕೊಡ್ಸೋಕ್ಕೆ ಕೊಡ್ತಾರೆ. ಕೊಡದೆ ಏನೇನು ಮಾಡೋರು ನೋಡಿ. ಯೂಟ್ಯೂಬಲ್ಲಿ ನಿಮ್ಗೆ ಎಷ್ಟಾದರೂ ಮಾಡ್ಬೋದು, ಮಿನಿಮಮ್ $100 ಫಿಕ್ಸ್, ಅಂದರೆ ಪೇಮೆಂಟ್ ಆಗಬೇಕಾದ್ರೆ $100 ಅಂತ ಫಿಕ್ಸ್ ಮಾಡಿದ್ದಾರೆ. ನೀವು $500 ಮಾಡ್ತೀನಿ, ನಾನು ಕುಬೇರ ಕಣಪ್ಪ, ನಾನು $1000 ಮಾಡ್ತೀನಿ, ನನ್ನ ಹತ್ರ ಬೇಜಾನ್ ಆಡಿಯನ್ಸ್ಗಳವ್ರೆ, ಆಯಿತಾ, ನಮ್ಮ ಮನೆ ಬರೋ ಸಾಕತ್ತಾಗದೆ ಅಂತಂದರೆ $1000 ಮಾಡಿದ್ರು ಅವ್ರು ಕಳಿಸ್ತಾರೆ. ಅವ್ರೇನು ಕಳ್ಕೊಳ್ಳೋದೇನಿಲ್ಲ, ನೀವು ದುಡ್ದಿದ್ದು ನೀವು ಕಳಿಸ್ತಾರೆ ಅಷ್ಟೇ. ಆಮೇಲೆ ಇದು ಯೂಟ್ಯೂಬ್ ದುಡ್ಡು ಅನ್ನೋದು ಏನು ಗೊತ್ತಾ, ಅದೊಂಥರ ಬಿಸ್ನೆಸ್ ಅಲ್ಲ, ಆಯಿತಾ. ಈಗ ನಾನು ಹಿಂಗೆ ತೆಗೆದುಬಿಟ್ಟು ಯೂಟ್ಯೂಬ್ ದುಡ್ಡು ಬಂತು ನೋಡಿ ಅಂತ ಹಿಂಗೆ ತೋರಿಸೋದೇನೆಂದರೆ ಇದೊಂದು ಬಿಸ್ನೆಸ್ ಅಲ್ಲ, ಇದು ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಪ್ರತಿಫಲ, ಆಯಿತಾ. ಸೊ ಆ ಥರ ತಗೋಬೇಕು. ನಾನು ಯೂಟ್ಯೂಬಿಂದ ದುಡ್ದೆ, ಇಷ್ಟು ದುಡ್ದೆ ನೋಡಿ, ನಿಮ್ಮಿಂದ ನಾನು ಇಷ್ಟು ದುಡ್ಡು ಮಾಡಿದೆ, ಹಿಂಗಲ್ಲ ಇದು. ಈ ಥರ ಬಂದರೆ ನಾನು ಹೇಳ್ತೀನಿ ಕೇಳಿ, ಈ ಥರ ಲೆಕ್ಕಾಚಾರ ಬಂದರೆ ಯೂಟ್ಯೂಬ್ ದುಡ್ಡು, ನಾನು ಹೇಳ್ತೀನಿ ಈ ದುಡ್ಡು ಎಷ್ಟು ದಿನವೂ ಕೂಡ ಉಳಿಯಲ್ಲ, ಆಯಿತಾ. ಅದಕ್ಕೊಂದು ರೆಸ್ಪೆಕ್ಟ್ ಇರಬೇಕು. ಇದು ನಾನು ಕಷ್ಟಪಟ್ಟಿದ್ದು ದುಡ್ಡು. ಸೊ ಈ ಥರ ಇರಬೇಕು ಮೈಂಡ್ಸೆಟ್ಟು. ನಾನು ಯೂಟ್ಯೂಬ್ ಮಾಡ್ಕೊಂಡು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ಹಂಗೆ ಹೋದರೆ ನಾನು ಹೇಳ್ತೀನಿ ಕೇಳಿ, 2 ವರ್ಷವೂ ಕೂಡ ಇರಲ್ಲ, ಬೇಡ 1 ವರ್ಷವೂ ಕೂಡ ಇರಲ್ಲ ಆ ಯೂಟ್ಯೂಬರು, ಆಯಿತಾ. ಯಾಕೆಂತಂದರೆ ದೇವರೆಲ್ಲನೂ ಕೂಡ ನೋಡ್ತಾ ಇರ್ತಾನೆ. ನಿಮ್ಗೇನೋ ಕೊಡ್ತಾವನೆ ಅಂತಂದರೆ ಸೊ ಅದನ್ನು ಕರೆಕ್ಟಾಗಿ ನೀವು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ಅದನ್ನು ಸ್ವೀಕಾರ ಮಾಡಬೇಕು,
ಆಯಿತಾ. ಸೊ ಇದು ಕೂಡ ಮೈಂಡ್ ಇರಲಿ, ಯೂಟ್ಯೂಬ್ ಒಂಥರ ಬಿಸ್ನೆಸ್ ಅಲ್ಲ. ಸೊ ಇಲ್ಲಿ ನೀವು ನಿಮ್ಮ ಎಫರ್ಟ್ಸ್ ಆಗ್ತು ಅಂತಂದರೆ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ ದೇವರು. ಸೊ ಹಾಗಾಗಿ ಇದನ್ನು ನೀವು ಆ ಥರ ತಗೊಳ್ಳಿ ಆಯಿತಾ. ನೀವು ನಾನು ಕಷ್ಟಪಡ್ತಾ ಇರೋದಕ್ಕೆ ಇದು ಸಿಗ್ತಾ ಇದೆ, ಆ ಥರ ಮೈಂಡ್ಸೆಟ್ಟಲ್ಲಿ ವೀಡಿಯೋ ಮಾಡ್ಕೊಂಡೋಗಿ ಎಲ್ಲ ಅದೆಷ್ಟು ಕಾಸು ನಿಮ್ಗೆ ಎಷ್ಟು ಬರಬೇಕು ಅಷ್ಟು ಬಂದೇ ಬರುತ್ತೆ. ಸ್ವಲ್ಪ ದುರಂಕಾರ, ಸ್ವಲ್ಪ ಏನಾದ್ರು ಹೆಚ್ಚಿಗೆ ಇತ್ತು ಮೈಂಡಲ್ಲಿ ಅಂತಂದರೆ ಗೊತ್ತು ದೇವ್ರಿಗೆ 20,000 ಬರೋ ಜಾಗದಲ್ಲಿ 10,000 ರೂಪಾಯಿ ಕೊಡ್ತಾನೆ, ನೆಕ್ಸ್ಟು 10,000 ರೂಪಾಯಿ ಬರೋ ಜಾಗದಲ್ಲಿ 5,000 ಕೊಡ್ತಾನೆ, ನೆಕ್ಸ್ಟು ದುಡ್ಡೇ ಕೊಡಲ್ಲ ಆಯಿತಾ. ಇದು ನಾನು ಪರ್ಸ್ನಲಿ ರಿಯಲ್ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಅಂತಂದರೆ ನನಗೆ ನನ್ನ ಕ್ಲಾರಿಟಿ ಆಯಿತಾ ಈ ಥರ. ಸೊ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ದುಡ್ಡು ಬರ್ತದೆ ಆಯಿತಾ. ಸೊ ಹಾಗಾಗಿ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ಇದನ್ನು ನೀವು ಇದು ಮಾಡಬೇಕಾಗುತ್ತೆ. ಸೊ ಅಂತ ಹೇಳ್ತಾ ಇದಿಷ್ಟು ಕತೆ ಆಯಿತಾ. ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಹೆಂಗೆ ಬರುತ್ತೆ, ಯಾವಾಗೆಲ್ಲ ಬರುತ್ತೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಿಮ್ಮೊಂದು ಕ್ವಶನ್ ಇರುತ್ತೆ, ನಿಮಗೆ ಎಷ್ಟು ಬಂತು ಬ್ರೋ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್? ಖಂಡಿತ ವಿಡಿಯೋ ಮಾಡ್ತೀನಿ, ಆ ವಿಡಿಯೋ ಮೆಂಬರ್ಸ್ಗೆ ಅಂತ ಹಾಕ್ತೀನಿ. ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡಿರೋರು ನೀವು ನೋಡ್ಬೋದು, ಅಂದರೆ ನಮ್ಮ ಚಾನಲ್ ಜಾಯಿನ್ ಬಟನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಮೆಂಬರ್ಸ್ ಮಾತ್ರ ಕೆಲವು ವೀಡಿಯೋಸ್ಗಳು ಆಗ್ತಾ ಇರ್ತೀನಿ. ಸೊ ಅದರಲ್ಲಿ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬಂದಿದೆ, ನಿಮ್ಮ ಚಾನಲ್ಲು ಕೂಡ ಮಾನಿಟೈಸೇಷನ್ ಆನ್ ಆಗಿದೆ ಇಲ್ವಾ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.